ಯೋನನ ಗ್ರಂಥವು ಇತರ ಪ್ರವಾದಿಗಳ ಗ್ರಂಥಗಳಿಗಿಂತ ಭಿನ್ನವಾಗಿದೆ. ದೈವಾಜ್ಞೆಯನ್ನು ಅನುಸರಿಸದೆ ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡಿರಲು ಪ್ರಯತ್ನಿಸಿದ ಒಬ್ಬ ಪ್ರವಾದಿಯ ಅನುಭವವನ್ನು ಯೋನನ ಗ್ರಂಥದಲ್ಲಿ ಓದುತ್ತೇವೆ. ನಿನೆವೆಯಲ್ಲಿನ ಜನರು ಸದಾ ದುರ್ಮಾರ್ಗ ಪಾಪ ಕ್ರಮಗಳಿಂದಲೇ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಇಂಥ ಸನ್ನಿವೇಶದಲ್ಲಿ ಆ ನಗರದ ವಿನಾಶದ ಬಗ್ಗೆ ಜನರಿಗೆ ಮುಂಚಿತವಾಗಿ ಎಚ್ಚರಿಕೆಯನ್ನು ನೀಡಬೇಕೆಂಬ ದೈವಾಜ್ಞೆ ಯೋನನಿಗೆ ವಿಧಿಸಲಾಗುತ್ತದೆ. ಆದರೆ ದೇವರು ನಿಜವಾಗಿಯೂ ನಿನೆವೆಯನ್ನು ನಾಶವಾಗಲು ಬಿಡುವುದಿಲ್ಲ. ಅವರು ಕರುಣೆಯುಳ್ಳವರು ಎಂದು ತಿಳಿದು ಯೋನನು ಬೇರೆ ದಾರಿ ಹಿಮ್ಮೆಟ್ಟುತ್ತಾನೆ. ನಡೆದ ಕೆಲವು ಅನಿರೀಕ್ಷಿತ ಹಾಗೂ ಭಯಂಕರ ಘಟನೆಗಳಿಂದ ನಿನೆವೆಗೆ ಹೋಗುತ್ತಾನೆ. ನಿನೆವೆ ನಾಶವಾಗಿದ್ದುದರಿಂದ ಯೋನನು ಕೋಪದಿಂದ ಹಿಂದಿರುಗುವುದನ್ನು ಈ ಗ್ರಂಥದಲ್ಲಿ ಓದುತ್ತೇವೆ. ಇದರ ಉಲ್ಲೇಖವನ್ನು ವಿಮೋಚನಾ ಕಾಂಡ 32 ಬಗ್ಗೆ ಉಲ್ಲೇಖಿಸಲಾಗಿದೆ. ಅಧ್ಯಾಯ 1 14-17. ಅನ್ಯ ಜನಾಂಗದ ನಾವಿಕರು ಎಚ್ಚರಿಕೆಯಿಂದ ಯೋನನನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ ಹಾಗೂ ಅವನಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಾವಿಕರು ಅನುಕರಣೆಯುಳ್ಳವರಾಗಿಯೂ ವಿವೇಚನಾ ಪೂರ್ವಕವಾಗಿಯೂ ಜವಾಬ್ದಾರಿಯುತರಾಗಿಯೂ ಹಾಗೂ ಧರ್ಮನಿಷ್ಠರಾಗಿಯೂ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಈ ವಾಕ್ಯದಿಂದ ತಿಳಿಯುತ್ತೇವೆ. ಕೀರ್ತನೆ 46:1 ದೇವರು ನಮಗೆ ಆಶ್ರಯ ದುರ್ಗ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿರ್ತಾನೆ ಎಂಬುದು ನಿಜವಾಗಿಯೂ ಈ ವಾಕ್ಯದಿಂದ ಅರ್ಥವಾಗುತ್ತದೆ. ಅಧ್ಯಾಯ 2 1-10. ಯೋನನ ದೀನ ಪ್ರಾರ್ಥನೆಯ ಸಾರಾಂಶ. ಇಂದಿನ ಅಧ್ಯಾಯದಲ್ಲಿ ಯೋನನು ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವುದು ನಮಗೆ ಕಾಣುವುದಿಲ್ಲ. ಬದಲಿಗೆ ನಾವಿಕರು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರೆ ಯೋನನು ನಿದ್ರಿಸುತ್ತಿರುವುದನ್ನು ಓದುತ್ತೇವೆ. 3 ದಿನಗಳ ಮೀನಿನ ಹೊಟ್ಟೆಯೊಳಗಿದ್ದ ರೂಪಾಂತರದ ಸಮಯದಲ್ಲಿ ಯೋನನು ನಡೆದ ಸಂಗತಿಗಳನ್ನು ಯೋಚಿಸಿ, ನಡೆದ ಘಟನೆಗೆ ಹಾಗೂ ತನ್ನ ಪರಿಸ್ಥಿತಿಗೆ ತಾನೇ ಕಾರಣ ಎಂದು ತನ್ನನ್ನು ತಾನೇ ದೂಷಿಸಿಕೊಂಡು ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುತ್ತಾನೆ. ಜ್ಞಾನೋಕ್ತಿ 19:23. ಕರ್ತನ ಭಯವು ಜೀವದಾಯಕವು, ಭಯ ಭಕ್ತಿಯುಳ್ಳವನು ತೃಪ್ತನಾಗಿರಬೇಕೆಂದುಕೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಹೌದು, ನಾವು ಎಲ್ಲಾ ವಿಷಯಗಳು ಯೋನನಂತೆ ಹಿಂಜರಿಯದೆ ದೃಢ ಮನಸ್ಸುಳ್ಳವರಾಗಿ ಧೈರ್ಯದಿಂದ ನಡೆದುಕೊಂಡದೇ ಆದರೆ ಕೀರ್ತನೆ 121:7 ಹೇಳಿರುವಂತೆ ಕರ್ತನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನಾಗಿರುವವನು ಆಗಿದೆ. ಆಮೆನ್.